ಹಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಬ್ಯಾಕ್ ಟು ಬನು ವ್ಲಾಗ್ಸ್. ಬನ್ನಿ, ಇವತ್ತು ನಾವು ಹೋಟೆಲ್ ಸ್ಟೈಲಿಯ ಒಂದು ಒಳ್ಳೆ ರೀತಿಯಾದಂಥ ಪಲಾವ್ ಮಾಡಿ ನೋಡೋಣ. ಬನ್ನಿ ಫ್ರೆಂಡ್ಸ್. ಈ ಪಲಾವ್ ಮಾಡೋದಕ್ಕೆ ಮೊದಲು 2 ಗ್ಲಾಸಷ್ಟು ಸೋನಾ ಮಸೂರ ಅಕ್ಕಿ ತಗೊಂಡು ಒಂದು ಬಟ್ಲಕ್ಕೆ ಹಾಕ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿಕೊಂಡು ನೀರೆರಡು ಹಾಕಿ ಅದರ ಸಿಕ್ಕೋಣ. ನೋಡಿ, ವಾಶ್ ಮಾಡಿಕೊಂಡು ಒಂದು 15 ಮಿನಿಟ್ಸ್ ತನಕ ನೆನೆಸಿಡೋಣ. ನೋಡಿ, 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. 2 ಗ್ಲಾಸ್ ಅಷ್ಟಕ್ಕೆ ನೀರು ಎಷ್ಟು ಹಾಕಬೇಕು ಅಂದರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ವಾಟರ್ ಹಾಕ್ರಿ. ಇವಾಗ 2 ಗ್ಲಾಸ್ ತಗೊಂಡಿದ್ದೀರಿ, 4 ಗ್ಲಾಸ್ ವಾಟರನ್ನು ಹಾಕಿ ನೀರು ಕಾಯಕ್ಕಿಡೋಣ. ನೋಡಿ, 4 ಗ್ಲಾಸ್ ವಾಟರ್ ಹಾಕಿಬಿಟ್ಟು ನೀರು ಲೋ ಫ್ಲೇಮಲ್ಲಿ ಕಾಯಕ್ಕಿಡ್ತಾ ಇದ್ದೀನಿ. ಮೊದಲು ಸ್ಟವನ್ನು ಹಚ್ಚಿ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೋಣ. ಫಸ್ಟು ಈಗ ಒಂದು ಮೀಡಿಯಂ ಸೈಜ್ ಆನಿಯನ್ನನ್ನು ಅರ್ಧ ಭಾಗ ಮಾತ್ರ ಇವಾಗ ಈ ಒಗ್ಗರಣೆ ಗೋಳಿಸ್ಕೊಳಕ್ಕೆ ಹಾಕ್ತಾಯಿದ್ದೀನಿ. ಅರ್ಧ ಈರುಳ್ಳಿ, 3 ಮೆಣಸಿನಕಾಯಿ, ಈ 1 ಇಡೀ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದು ಹಾಕೋಣ ಎಣ್ಣೆಗೆ. ನೋಡಿ, ಎಲ್ಲ ಒಂದ್ಸಲ ಫ್ರೈ ಮಾಡೋಣ. ಒಂದು ದೊಡ್ಡ ಟೇಬಲ್ ಸ್ಪೂನ್ ತುಂಬ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಈಗ ಇಷ್ಟೇ ಚಕ್ಕೆ, 1-2 ಲವಂಗ ಹಾಕಿ ಎಲ್ಲ ಒಂದ್ಸಲ ಫ್ರೈ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಹಸಿ ಕೊಬ್ಬರಿಯನ್ನು ಹಾಕಿ ಎಣ್ಣೆಗೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಫ್ರೈ ಮಾಡ್ಕೊಂಡಿರೋದನ್ನು ತಕ್ಕೋಕ್ಕಿಡಿ. ಅದು ತಣ್ಣಗಾಗಲಿ ರುಬ್ಬೋದಕ್ಕೆ. ಇವಾಗ ಒಂದು ಕುಕ್ಕರ್ ಇಡಿ. ಈ ಕುಕ್ಕರ್ಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋಣ. ಈಗ 6 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಣ. ನೋಡಿ, ಇದಕ್ಕೆ 1 ಚಕ್ಕೆ, 1/4 ಟೀ ಸ್ಪೂನಷ್ಟು ಗಸಗಸೆ, 1 ಏಲಕ್ಕಿ, ಮತ್ತು ಕಸ್ತೂರಿ ಮೇಥಿ, ಲವಂಗ 4, ಪಲಾವ್ ಎಲೆ 4 ಇವೆಲ್ಲ ಹಾಕಿ ಎಣ್ಣೆಗೆ ಹಾಕೋಣ. ಈಗ ಫ್ಲೇಮ್ ಕಮ್ಮಿ ಮಾಡಿಬಿಟ್ಟು ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿ. ಈಗ 2 ಈರುಳ್ಳಿ ಹಣ್ಣು ಉದ್ದುದ್ದು ಕಟ್ ಮಾಡಿಕೊಂಡು ಇವಾಗ ಫ್ಲೇಮ್ ಜಾಸ್ತಿ ಮಾಡಿ ಇದ್ರಾಗ ಹಾಕೋಣ. ಈರುಳ್ಳಿ ಕಲರ್ ಚೇಂಜ್ ಆಗಲಿ ಅಷ್ಟರ ತನಕ ಬೇಯ್ತಾನೆ ಇರಲಿ. ಈಗ 1-2 ದೊಡ್ಡ ಟೊಮೊಟೊನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ಕಲರ್ ಚೇಂಜ್ ಆಗವೆ. ಇವಾಗ ಟೊಮೊಟೊ ಹಾಕೋಣ. ಈ ಟೊಮೊಟೊ ಸಾಫ್ಟಾಗಿ ಬೇಯಲಿ. ನೋಡಿ, 2 ಗಡ್ಡೆ ಕ್ಯಾರೆಟು,
ಒಂದು ಹಿಡಿಯಷ್ಟು ಬೀನ್ಸು ಮತ್ತು ಒಂದು ಕ್ಯಾಪ್ಸಿಕಮ್ಮು ಕ್ಲೀನಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ಳೋಣ. ಈಗ ವೆಜಿಟೇಬಲ್ಸ್ ಹಾಕೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿ ಆವಾಗ ಫ್ರೈ ಮಾಡ್ಕೊಂಡ್ವಲ್ಲ ಇದೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ರುಬ್ಬೋಣ. ನೋಡಿ, ಈ ಚಿಕ್ಕ ಮಿಕ್ಸರ್ ಜಾರ್ ತಗೊಂಡು ತರತರಿಯಾಗಿ ರುಬ್ಬಬೇಕು. ನೋಡಿ, ಈ ಥರ ತರತರಿಯಾಗಿ ರುಬ್ಕೊಂಡು ಇವಾಗ ಕುಕ್ಕರ್ ಒಳಗಡೆ ಹಾಕೋಣ. ನೋಡಿ, ಎಲ್ಲ ಹಾಕಿದ್ಮೇಲೆ ಈ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ತೊಳೆದ್ಬಿಟ್ಟು ಇದ್ರಾಗ ಹಾಕೋಣ. ಈಗ ಇದಕ್ಕೆ ಕೆಲವು ಮಸಾಲೆ ಹಾಕೋಣ. ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಮುಕ್ಕಾಲು ಟೀ ಸ್ಪೂನಷ್ಟು ಖಾರದ ಪುಡಿ, ಚಿಕ್ಕ ಟೇಬಲ್ ಸ್ಪೂನ್ ತುಂಬ ಧನಿಯಾ ಪುಡಿ, ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ತರಕಾರಿ ಎಲ್ಲ ಸಾಫ್ಟಾಗಿ ಬೆಂದೈತೆ. ಈಗ ಆವಾಗೆ ತೊಳೆದಿಟ್ಕೊಂಡ್ರಲ್ಲ ಅಕ್ಕಿ, ಆ ನೀರನ್ನೆಲ್ಲ ಸೋರಿಸ್ಕೊಂಡು ಇವಾಗ ಇದ್ರಾಗ ಹಾಕೋಣ. ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡಿ, ನಿಧಾನವಾಗಿ ಮಿಕ್ಸ್ ಮಾಡಿ. ಅಕ್ಕಿ ನೆನೆಸಿದ್ರಲ್ಲ ಅದಕ್ಕೆ ಎಲ್ಲ ಕಟ್ಟಾಗಿ ಹೋಗ್ಬಿಡ್ತದೆ, ಅದಕ್ಕೆ ನೋಡಿಕೊಂಡು ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡಿ. ಈಗ ಆವಾಗೆ ಕಾಯಿಸಿದ್ರಲ್ಲ 4 ಗ್ಲಾಸ್ ವಾಟರ್ ಅವು ಹಾಕೋಣ, ಬಿಸಿನೀರು. ಈ ಟೈಮಲ್ಲಿ ಉಪ್ಪು ಖಾರ ಸಾಲದೇ ಇದ್ದರೆ ನೀರು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಖಾರ ಹಾಕ್ಕೊಳ್ಳಿ. ಇವಾಗ ಒಂದು ಕುದಿ ಬಂದಮೇಲೆ ಕುಕ್ಕರ್ ಕ್ಯಾಪ್ ಹಾಕೋಣ. ನೋಡಿ, ಇವಾಗ ಕುದೀತಾ ಇದೆ. ಇವಾಗ ಕುಕ್ಕರ್ ಕ್ಯಾಪ್ ಹಾಕ್ಬಿಟ್ಟು 2 ವಿಸಿಲ್ ಬರಲಿ. ಟೂ ವಿಸಿಲ್ ಬಂದಮೇಲೆ ಸ್ಟವ್ ಆಫ್ ಮಾಡಿ. ಟೂ ವಿಸಿಲ್ ಬಂದೈತೆ. ಈಗ ಸ್ಟವ್ ಆಫ್ ಮಾಡಿ. ನೋಡಿ, ಈಗ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡೋಣ. ಇವಾಗ ಒಂದು ಚಮಚ ತಗೊಂಡು ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿ. ಇದಕ್ಕೆ ಚಟ್ನಿನೋ ಇಲ್ಲೋ ಮೊಸರು ಬಜ್ಜಿನೋ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬ ಚೆನ್ನಾಗಿರ್ತದೆ. ಹೋಟೆಲ್ಗಿಂತನೂ ತುಂಬ ಚೆನ್ನಾಗಿರ್ತದೆ. ದಯವಿಟ್ಟು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ.
ಓಕೆ ಫ್ರೆಂಡ್ಸ್, ಈ ವೆಜಿಟೇಬಲ್ ಪಲಾವ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.